ನಮಸ್ಕಾರ, ನಾನು ಶುಭಾ. ನಾವು ಒಂದೊಂದು ಸತಿ ಪಪಾಯ ಹಣ್ಣು ಜಾಸ್ತಿ ತಂದುಬಿಡ್ತೀವಿ. ಸ್ವಲ್ಪ ಹಸಿಯಾಗಿರುತ್ತಲ್ಲ, ಆ ಹಣ್ಣು ತಂದಾಗ ನೀವು ನ್ಯೂಸ್ ಪೇಪರಲ್ಲಿ ಸುತ್ತಿಕ್ಬಿಡಬೇಕು. ಇದು ಬೇಗ ಹಣ್ಣಾಗಿಬಿಡುತ್ತೆ. ನೋಡಿ, ನ್ಯೂಸ್ ಪೇಪರಲ್ಲಿ ಸುತ್ತಿಕ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಬೇಕಾದರೆ ಈ ಟ್ರಿಕ್ಸು. ಮತ್ತು ಸ್ವಲ್ಪ ಜಾಸ್ತಿ ಹಣ್ಣಾಗಿಬಿಟ್ಟಿದೆ, ನಾವು ಇವತ್ತು ತಿನ್ನಲ್ಲ, ನೆಕ್ಸ್ಟ್ ಡೇ ತಿಂತೀವಿ ಅನ್ನೋ ಹಣ್ಣು ನೋಡಿ, ಇದು ಹಣ್ಣಾಗಿದೆಯಲ್ವಾ. ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ಪೇಪರಲ್ಲಿ ಸುತ್ತಿಕ್ಬಿಟ್ರೆ ಅಂತೂ ಬೇಗ ಹಣ್ಣಾಗಲ್ಲ. ನಾನೇನು ಇದನ್ನು ಸ್ಟೋರ್ ಮಾಡ್ತಾಯಿಲ್ಲ. ನೀಟಾಗಿ ವಾಶ್ ಮಾಡಿಬಿಟ್ಟು ಇದು ನಾನು ಮಕ್ಳಿಗೆ ಕೊಡೋದಕ್ಕೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಹಣ್ಣಾಗಲಿ ಫಸ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತು ಅದರ ಸಿಪ್ಪೆ ತೆಗಿಬೇಕು. ನೋಡಿ, ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು, ಸಿಪ್ಪೆನೂ ಅಷ್ಟೇ ಬಿಸಾಕೋಕ್ಕೆ ಹೋಗಬೇಡಿ. ನೋಡಿ, ನಾನು ಸಿಪ್ಪೆ ಯಾವತ್ತೂ ಬಿಸಾಕಲ್ಲ. ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ಒಂದು 2 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಮತ್ತು ನಾನು ನಿಮಗೆ ಪಪಾಯ ಅಷ್ಟೇ ಕಟ್ ಮಾಡಿದ್ಮೇಲೆ ನೀವು ಬೀಜ ಏನು ಮಾಡ್ತೀರಿ, ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀರಿ. ಆದರೆ ಅದರಲ್ಲಿ ಅದು ತುಂಬಾ ಒಳ್ಳೆಯದು. ಯಾವತ್ತೂ ಪಪಾಯ ಬೀಜನ ಬಿಸಾಕಕ್ಕೆ ಹೋಗಬೇಡಿ. ಒಂದು 2ರಿಂದ 3 ಸತಿ ನೀಟಾಗಿ ಕಿವುಚ್ಬಿಟ್ಟು ತೊಳೆದು ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಡಿ. ಮತ್ತು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಅಲೋವೆರಾ, ಫ್ರೆಶ್ ಅಲೋವೆರಾ ನಾನು ಒಂದು ಸ್ವಲ್ಪ ಕಟ್ ಮಾಡಿ ತಗೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನಿಮ್ಮ ಹತ್ರ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಂಗಡಿಯಲ್ಲಿ ತಂದಿರೋದೇ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಕರಿಬೇವು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು ಪಪಾಯ ಬೀಜ ನಾನು 2 ಡೇಸ್ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಪೌಡ್ರ್ ಮಾಡ್ಕೊಂಬಂದು 2 ಸ್ಪೂನಷ್ಟು ಸೇರಿಸಿದ್ದೀನಿ. ನೀವು ರುಬ್ಕೊಂಬಂದಿರ್ತೀರಲ್ಲ ಅಲೋವೆರಾ, ಕರಿಬೇವು, ಅದ್ರ ಪೇಸ್ಟು ಅಷ್ಟೇ ಒಂದು 2 ಸ್ಪೂನಷ್ಟು ಸೇರಿಸ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡಿಕೊಂಡು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಅಂದರೆ ಬಿಳಿ ಕೂದಲು ಬರ್ತಾಯಿದೆ ಅಂದರೆ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಬರ್ತಾಯಿದ್ರೆ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಆ ಟೈಮಲ್ಲಿ ನೀವು ಇದನ್ನು 15 ದಿನಕ್ಕೆ ಒಂದು ಟೈಮು 1 ಅವರ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ತಣ್ಣೀರಲ್ಲಿ, ಅವತ್ತು ಶಾಂಪೂ ಮಾಡಬಾರ್ದು, ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಿಳಿ ಕೂದಲು ಬರೋದು ಕಮ್ಮಿ ಆಗುತ್ತೆ. ಯಾವುದು ಬಿಳಿ ಕೂದಲು ಬಂದಿರುತ್ತಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ನ್ಯಾಚುರಲ್ ಪ್ರಾಡಕ್ಟ್, ಅಂದರೆ ಯಾವುದೇ ಕೆಮಿಕಲ್ ಇಲ್ವಲ್ಲ, ಬೇಗ ರಿಸಲ್ಟ್ ಬರಲ್ಲ. ನೀವು ಸ್ವಲ್ಪ ದಿನ ಅಪ್ಲೈ ಮಾಡಿದ ಮೇಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ. ನೋಡಿ, ಸಿಪ್ಪೆ ಅಷ್ಟೇ ನಾನು ನೀರು ಬಿಸಿ ಮಾಡಿದ್ನಲ್ಲ, ಇದು ಪೂರ್ತಿ ತಣ್ಣಗಾಗ್ಬಿಟ್ಟಿದೆ. ಇದನ್ನು ಒಂದು ಗ್ಲಾಸ್ಗೆ ತಗೊಬಿಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದ್ರ ನೀರು ಬೇಕಷ್ಟೇ. ಯಾರಿಗೆ ನಮ್ಮ ಹೇರ್ಸಲ್ಲಿ ಶೈನ್ ಇಲ್ಲ ಅಂತಾರಲ್ಲ, ನಾನು ನನ್ನ ಕೂದಲಿಗೆ ನೋಡಿ ಸ್ಪ್ರೇ ಬಾಟಲಲ್ಲಿ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಪ್ರೇ ಬಾಟಲ್ ಇಲ್ಲ ನನ್ನ ಹತ್ರ, ನನ್ನ ಕೈಯಲ್ಲೇ ಹಚ್ಕೊತಾ ಇದ್ದೀನಲ್ಲ, ಹಿಂಗೆ ಹಚ್ಬಿಟ್ಟು ಒಂದು 15 ನಿಮಿಷ ಬಿಟ್ಟು ಮತ್ತೆ ಒಂದು ಹೇರ್ ವಾಶ್ ಮಾಡ್ಕೊಬಿಟ್ರೆ ಅಂತೂ ತುಂಬ ಒಳ್ಳೆ ಶೈನ್ ಇರುತ್ತೆ ಹೇರ್ಸಲ್ಲಿ. ಬೇಕಾದರೆ ಟ್ರೈ ಮಾಡಿ. ಮತ್ತು ಗಿಡಗಳಷ್ಟೇ, ಗಿಡಗಳಿಗೆ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪಪಾಯ ಬೀಜ ಆಗಲಿ ಸಿಪ್ಪೆ ಆಗಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.